hello dear students, welcome to my English class. Now you are watching Mahesh Magdum Knowledge World. Dear students, in today's session we are going to discuss about Unit 3 Prose Gentleman of Rio and Medio. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಯೂನಿಟ್ 3 ಪ್ರೋಸ್ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ನಾವು ಅ ಹೀರೋ ಮತ್ತು ದೆರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪ್ರೋಸ್ಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀವಿ. ಇವಾಗ ಯೂನಿಟ್ 3 ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಅಂತಕ್ಕಂಥ ಒಂದು ಪ್ರೋಸು. ಇದು ಪ್ರಿವಿಯಸ್ ಇಯರ್ನಲ್ಲಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಒಂದು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಈ ಒಂದು ಪ್ರೋಸ್ನಿಂದ ಬಂದಿದ್ವು. ಸೊ ನಾವು ಈ ಒಂದು ಪ್ರೋಸ್ನ ಬ್ರೀಫ್ ಸಮ್ರಿ ನೋಡೋದಾದರೆ, Gentleman of Rio and Medio is a touching story about Don Anselmo, an old, honest and principled man from the village of Rio and Medio in New Mexico. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ ಅಂತಕ್ಕಂಥದ್ದು ಒಂದು ಅತ್ಯಂತ ದಕ್ಷ ಮತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯಾಗಿದೆ. ಈ ಕಥೆಯ ಮುಖ್ಯ ಪಾತ್ರ ಬಂದುಬಿಟ್ಟು ಡಾನ್ ಅನ್ಸೆಲ್ಮೋ ಅಂತ, ಒಬ್ಬ ವಯೋವೃದ್ಧ, ಪ್ರಾಮಾಣಿಕ ಮತ್ತು ತತ್ವನಿಷ್ಠ ಮನುಷ್ಯ. ರಿಯೋ ಆ್ಯಂಡ್ ಮೆಡಿಯೋ ನ್ಯೂ ಮೆಕ್ಸಿಕೋನಲ್ಲಿ ಇರತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿಯಿಂದ ಬಂದಿರತಕ್ಕಂತಹ ಒಬ್ಬ ತತ್ವನಿಷ್ಠ ಹಿರಿಯ ವ್ಯಕ್ತಿಯ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ದ ನರೇಟರ್, ಹೂ ಈಸ್ ಎ ಲಾಯರ್, ಹೆಲ್ಪ್ಸ್ ಡಾನ್ ಅನ್ಸೆಲ್ಮೋ ಟು ಸೆಲ್ ಹಿಸ್ ancestral ಲ್ಯಾಂಡ್ ಟು ಸಮ್ ಅಮೇರಿಕನ್ ಬೈಯರ್ಸ್. ಡಾನ್ ಅನ್ಸೆಲ್ಮೋ ಅಗ್ರೀಸ್ ಟು ಸೆಲ್ ದ ಲ್ಯಾಂಡ್ ಫಾರ್ $1,200. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಡಾನ್ ಅನ್ಸೆಲ್ಮೋ ಅಂತಕ್ಕಂಥ ವ್ಯಕ್ತಿ ರಿಯೋ ಆ್ಯಂಡ್ ಮೆಡಿಯೋ ಅಂತಕ್ಕಂಥ ಹಳ್ಳಿಯಲ್ಲಿ ತನ್ನ ಪೂರ್ವಿಕರಿಂದ ಬಂದಿರತಕ್ಕಂಥ 8 ಎಕರೆ ಜಮೀನನ್ನು ಹೊಂದಿರ್ತಾನೆ. ಸೊ ಇಲ್ಲಿ ಈ ಒಂದು ಪಾಠದ ನರೇಟರ್ ಒಬ್ಬ ವಕೀಲನಾಗಿರ್ತಾನೆ. ಆತನ ಸಹಾಯದಿಂದ ಅಮೇರಿಕನ್ನರಿಗೆ ಆತ ತನ್ನ 8 ಎಕರೆ ಜಮೀನನ್ನು $1,200 ಮಾರಲಿಕ್ಕೆ ಒಂದು ವ್ಯವಹಾರವನ್ನು ಕುದುರಿಸ್ತಾರೆ. So later a survey reveals that the land is much larger than expected. ಸೊ ಯಾವಾಗ ಅಮೇರಿಕನ್ನರು ಆ 8 ಎಕರೆ ಜಮೀನನ್ನು ತೆಗೆದುಕೊಳ್ಳುವಾಗ ಅದನ್ನು ಸರ್ವೆ ಮಾಡಿಸಿದಾಗ ಅವರಿಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಆ ಜಮೀನು 8 ಎಕರೆಗಿಂತಲೂ ಹೆಚ್ಚಿದೆ ಅನ್ನೋದು ಗೊತ್ತಾಗುತ್ತೆ. ದ ಅಮೇರಿಕನ್ಸ್ ಜನರಸ್ಲಿ ಆಫರ್ ಹಿಮ್ ಮೋರ್ ಮನಿ. ಪ್ರಾಮಾಣಿಕರಾಗಿರ್ತಕ್ಕಂತಹ ಅಮೇರಿಕನ್ನರು ಡಾನ್ ಅನ್ಸೆಲ್ಮೋವಿನ ಜಮೀನು 8 ಎಕರೆಗಿಂತ ಹೆಚ್ಚು ಇದ್ದದ್ದನ್ನು ಗಮನಿಸಿ ಆತನಿಗೆ ಹೆಚ್ಚಿನ ಒಂದು ಹಣವನ್ನು ಕೊಡಲಿಕ್ಕೆ ಹೋಗ್ತಾರೆ. ಹವೆವರ್, ಡಾನ್ ಅನ್ಸೆಲ್ಮೋ ಪೊಲೈಟ್ಲಿ ರೆಫ್ಯೂಸಸ್ ಬಿಕಾಸ್ ಹೀ ಬಿಲೀವ್ಸ್ ಅ ಪ್ರಾಮಿಸ್ ಮಸ್ಟ್ ಬಿ ಕೆಪ್ಟ್. ನೋಡಿ, $1,200 ಹೆಚ್ಚು ಹಣವನ್ನು ಕೊಡಲಿಕ್ಕೆ ಹೋಗಿರ್ತಕ್ಕಂತಹ ಅಮೇರಿಕನ್ನರಿಗೆ ಡಾನ್ ಅನ್ಸೆಲ್ಮೋ ಹೇಳ್ತಾನೆ, ಮಾತು ಅಂದರೆ ಮಾತು. $1,200 ವ್ಯವಹಾರ ಅಂತಿಮವಾಗಿದೆ, ನನಗೆ ಅಷ್ಟೇ ಹಣ ಕೊಡಿ ಅಂತ ಹೇಳ್ತಾನೆ. ಡಾನ್ ಅನ್ಸೆಲ್ಮೋ ಪೊಲೈಟ್ಲಿ ರೆಫ್ಯೂಸಸ್ ಬಿಕಾಸ್ ಹಿ ಬಿಲೀವ್ಸ್ ಅ ಪ್ರಾಮಿಸ್ ಮಸ್ಟ್ ಬಿ ಕೆಪ್ಟ್. ಹಿ ಆಕ್ಸೆಪ್ಟ್ಸ್ ಓನ್ಲಿ ದ ಅಮೌಂಟ್ ದಟ್ ವಾಸ್ ಒರಿಜಿನಲಿ ಅಗ್ರೀಡ್ ಅಪಾನ್ ಶೋವಿಂಗ್ ಹಿಸ್ ಆನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ. ನೋಡಿ, ತನ್ನ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ತೋರಿಸಿದ ಡಾನ್ ಅನ್ಸೆಲ್ಮೋ ಕೇವಲ ಮಾತುಕತೆಯಲ್ಲಿ ನಿರ್ಧಾರ ಆಗಿರ್ತಕ್ಕಂತಹ $1,200 ಮಾತ್ರ ಸ್ವೀಕರಿಸಲಿಕ್ಕೆ ಸಿದ್ಧನಿರ್ತಾನೆ. ಆಫ್ಟರ್ ಬೈಯಿಂಗ್ ದ ಪ್ರಾಪರ್ಟಿ, ದ ಅಮೇರಿಕನ್ಸ್ ರಿನೋವೇಟ್ ದ ಹೌಸ್ ಆ್ಯಂಡ್ ಆರ್ಚರ್ಡ್. ಯಾವಾಗ ಅಮೇರಿಕನ್ನರು ಆ ಒಂದು ಆಸ್ತಿಯನ್ನು ಖರೀದಿಸ್ತಾರೆ, ಆವಾಗ ಅಲ್ಲಿರ್ತಕ್ಕಂತಹ ಆ ಹಳೆಯ ಮನೆಯನ್ನು ಮತ್ತು ಆ ಹಣ್ಣಿನ ತೋಟವನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾರೆ. ಬಟ್ ದ ವಿಲೇಜ್ ಚಿಲ್ಡ್ರನ್ ಕಂಟಿನ್ಯೂ ಟು ಪ್ಲೇ ದೇರ್ ಆ್ಯಂಡ್ ಪಿಕ್ ಫ್ಲವರ್ಸ್. ನೋಡಿ, ಯಾವಾಗ ಅಮೇರಿಕನ್ನರು ಅದನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿ ನವೀಕರಣವನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ರಿಯೋ ಆ್ಯಂಡ್ ಮೆಡಿಯೋನಿಂದ ಬಂದಿರತಕ್ಕಂತಹ ಮಕ್ಕಳು ಆ ಒಂದು ಹಣ್ಣಿನ ತೋಟಗಳಲ್ಲಿ ಮತ್ತು ಆ ಆಸ್ತಿಯಲ್ಲಿ ಓಡಾಡುವುದು, ಹಣ್ಣುಗಳನ್ನು ಕೀಳುವುದು, ಆಟ ಆಡುವುದನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. when the Americans complained on Anselmo. ನೋಡಿ, ಯಾವಾಗ ಈ ವಿಚಾರವನ್ನು ತೆಗೆದುಕೊಂಡು ಆ ಅಮೇರಿಕನ್ನರು ಡಾನ್ ಅನ್ಸೆಲ್ಮೋ ಬಳಿ ಹೋದಾಗ
ಏನಾಗುತ್ತೆ ಅಂತಂದರೆ ಡಾನ್ ಅನ್ಸೆಲ್ಮೋ ಎಕ್ಸ್ಪ್ಲೇನ್ಸ್ ದ್ಯಾಟ್ ಆಲ್ದೋ ಹಿ ಸೋಲ್ಡ್ ದ ಲ್ಯಾಂಡ್ ಹಿ ಡಿಡ್ ನಾಟ್ ಸೆಲ್ ದ ಟ್ರೀಸ್. ನೋಡಿ, ಇದು ಮುಖ್ಯವಾಗಿರ್ತಕ್ಕಂತಹ ಟರ್ನಿಂಗ್ ಪಾಯಿಂಟ್ ಈ ಒಂದು ಲೆಸನ್ನಲ್ಲಿ. ಡಾನ್ ಅನ್ಸೆಲ್ಮೋ ಹೇಳ್ತಾನೆ, ನಾನು ನಿಮಗೆ ಜಮೀನನ್ನು ಮಾತ್ರ ಮಾರಿದ್ದೇನೆ, ಆ ಜಮೀನಿನಲ್ಲಿರ್ತಕ್ಕಂತಹ ಗಿಡಗಳನ್ನು ಮಾರಿಲ್ಲ ಅಂತ. ನೋಡಿ, ಐ ಸೋಲ್ಡ್ ದ ಲ್ಯಾಂಡ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್. ಯಾಕೆ ಅಂತಂದರೆ ಎವ್ರಿ ಟೈಮ್ ಅ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ರಿಯೋ ಎನ್ ಮಿಡಿಯೋ ಹಿ ಪ್ಲ್ಯಾಂಟೆಡ್ ಅ ಟ್ರೀ ಇನ್ ದ್ಯಾಟ್ ಚೈಲ್ಡ್ಸ್ ನೇಮ್. ಸೊ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ, ರಿಯೋ ಎನ್ ಮಿಡಿಯೋನಲ್ಲಿ ಯಾವಾಗ ಒಂದು ಮಗು ಜನಿಸುತ್ತೆ, ಆ ಮಗುವಿನ ನೆನಪಿಗಾಗಿ ಒಂದೊಂದು ಸಸಿಗಳನ್ನು, ಗಿಡಗಳನ್ನು ಅಲ್ಲಿ ನೆಡಲಾಗಿರ್ತದೆ. ಸೊ ಹೀಗಾಗಿ ಆ ಗಿಡದ ಮಾಲೀಕತ್ವ ನನ್ನದಲ್ಲ. ಐ ಸೋಲ್ಡ್ ದ ಪ್ರಾಪರ್ಟಿ, ಐ ಸೋಲ್ಡ್ ದ ಲ್ಯಾಂಡ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಅಂತ ಹೇಳ್ತಾರೆ. ಆ ರಿಯೋ ಎನ್ ಮಿಡಿಯೋನ ಹಳ್ಳಿಯಲ್ಲಿ ಒಂದು ಮಗು ಜನಿಸಿದಾಗ ಆ ಮಗುವಿನ ನೆನಪಿನಲ್ಲಿ ನೆಟ್ಟಂಥ ಗಿಡಗಳು ನನ್ನದಲ್ಲ ಅಂತ ಹೇಳ್ತಾನೆ. ದೇರ್ ಫಾರ್ ಹಿ ಬಿಲೀವ್ಸ್ ದ್ಯಾಟ್ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್, ನಾಟ್ ಟು ಹಿಮ್. ಸೊ ಹೀಗಾಗಿ ಆ ಗಿಡಗಳು ಏನಿದ್ರು ಯಾವ ಮಗುವಿನ ಹೆಸರಿನಲ್ಲಿ ನೆಡಲಾಗಿದೆ ಆ ಮಗುವಿಗೆ ಸೇರಿದ್ದು ಅಂತ ಡಾನ್ ಅನ್ಸೆಲ್ಮೋ ಅಮೆರಿಕನ್ನರಿಗೆ ಹೇಳ್ತಾನೆ. ದ ಅಮೇರಿಕನ್ಸ್ ಅಂಡರ್ಸ್ಟುಡ್ ಡಾನ್ ಅನ್ಸೆಲ್ಮೋಸ್ ಫೀಲಿಂಗ್ ಆ್ಯಂಡ್ ರೆಸ್ಪೆಕ್ಟ್ ಹಿಸ್ ವ್ಯಾಲ್ಯೂಸ್. ಹೀಗೆ ಅರ್ಥ ಆಗುತ್ತೆ ಅಮೇರಿಕನ್ನರಿಗೆ ಡಾನ್ ಅನ್ಸೆಲ್ಮೋನ ಮನಸ್ಸಿನ ಭಾವನೆಗಳು ಮತ್ತು ಆತನ ಮೌಲ್ಯಗಳಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಗೊಂದಲವನ್ನು ನಿವಾರಿಸಲಿಕ್ಕೆ, ಟು ಅವಾಯ್ಡ್ ದ ಕಾನ್ಫ್ಲಿಕ್ಟ್, ದೇ ಬೈ ದ ಟ್ರೀಸ್ ಸೆಪರೇಟ್ಲಿ ಫ್ರಮ್ ದ ಚಿಲ್ಡ್ರನ್. ನೋಡಿ, ಅಲ್ಲಿರ್ತಕ್ಕಂತಹ ಎಷ್ಟು ಗಿಡಗಳಿರ್ತವೆ ಅಷ್ಟೂ ಗಿಡಗಳ ಯಾವ ಮಗುವಿಗೆ ಸೇರಿದ್ದಾವೆ ಆ ಮಕ್ಕಳಿಗೆ ಪ್ರತ್ಯೇಕವಾಗಿ ದುಡ್ಡನ್ನು ಕೊಟ್ಟು ಆ ಮಕ್ಕಳಿಂದ ಮತ್ತೊಮ್ಮೆ ಆ ಎಲ್ಲ ಗಿಡಗಳನ್ನು ಖರೀದಿ ಮಾಡ್ತಾರೆ. ದ ಸ್ಟೋರಿ ಎಂಡ್ಸ್ ಪೀಸ್ಫುಲಿ ಆ್ಯಂಡ್ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಆನೆಸ್ಟಿ, ಜನರಸಿಟಿ, ರೆಸ್ಪೆಕ್ಟ್ ಫಾರ್ ಟ್ರೆಡಿಷನ್ ಆ್ಯಂಡ್ ಲವ್ ಫಾರ್ ದ ಕಮ್ಯುನಿಟಿ. ನೋಡಿ, ಈ ಒಂದು ಪಾಠದಲ್ಲಿ ಡಾನ್ ಅನ್ಸೆಲ್ಮೋನ ಪ್ರಾಮಾಣಿಕತೆ, ದಕ್ಷತೆ ಮತ್ತು ಆ ಮುಗ್ಧ ಸಮುದಾಯದ ಮೇಲೆ ಅವರಿಟ್ಟಿರ್ತಕ್ಕಂಥ ಗೌರವವನ್ನು ತೋರಿಸುತ್ತೆ. ಸೊ ಒಟ್ಟಾರೆ ಈ ಕಥೆಯ ನೀತಿ ಏನು ಅಂತಂದರೆ, ಆನೆಸ್ಟಿ ಈಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ವೆಲ್ತ್. ಪ್ರಾಮಾಣಿಕತೆಯು ಸಂಪತ್ತಿಗಿಂತ ಹೆಚ್ಚು ಬೆಲೆಯುಳ್ಳದ್ದು. ಅ ಪರ್ಸನ್ ಶುಡ್ ಆಲ್ವೇಸ್ ಕೀಪ್ ದೇರ್ ವರ್ಡ್. ಯಾವುದೇ ವ್ಯಕ್ತಿಯಾಗಲಿ ತನ್ನ ಮಾತಿಗೆ ಬದ್ಧನಾಗಿರಬೇಕು ಅಂತಕ್ಕಂಥದ್ದು ಈ ಒಂದು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮಿಡಿಯೋ ಅಂತಕ್ಕಂತಹ ಪಾಠದಿಂದ ತಿಳಿದು ಬರ್ತಕ್ಕಂತಹ ನೀತಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ನಾವು ನೋಡಿದಾಗ ಈ ಒಂದು ಪಾಠದ ಮೇಲೆ 2 ಮಾರ್ಕ್ಸ್ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳನ್ನು ನಮ್ಮ ಪ್ರಿವಿಯಸ್ ಬ್ಲೂ ಪ್ರಿಂಟ್ನಲ್ಲಿ ಈ ಪಾಠಕ್ಕೆ 2 ಮಾರ್ಕ್ಸ್ ಕ್ವಶನ್ಗಳನ್ನು ಅಲಾಟ್ ಮಾಡಲಾಗಿತ್ತು. ಹೀಗಾಗಿ ನಾವು ಈ ಪಾಠದಲ್ಲಿ ಬರ್ತಕ್ಕಂತಹ ಕೆಲವು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಡಿಸ್ಕ್ರೈಬ್ ದ ಪ್ರಾಪರ್ಟಿ ಆಫ್ ಡಾನ್ ಅನ್ಸೆಲ್ಮೋ. ಸೊ ಡಾನ್ ಅನ್ಸೆಲ್ಮೋನ ಆಸ್ತಿಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಡಾನ್ ಅನ್ಸೆಲ್ಮೋ ಲಿವ್ಡ್ ಇನ್ ರಿಯೋ ಎನ್ ಮಿಡಿಯೋ. ಹಿಸ್ ಹೌಸ್ ವಾಸ್ ಸ್ಮಾಲ್, wretched but quaint. A little creek ran through his land. The orchard was leonard and beautiful. So this is about the property of Don Anselmo. Next, explain briefly the appearance and manners of Don Anselmo. Don Anselmona ಒಂದು ಅಪಿಯರೆನ್ಸ್, ಆತನ ವ್ಯಕ್ತಿತ್ವ ಹೇಗಿತ್ತು, ಆತನ ವೇಷಭೂಷಣಗಳು ಹೇಗಿದ್ವು ಅಂತಂದು ನೋಡೋದಾದರೆ, ಡಾನ್ ಅನ್ಸೆಲ್ಮೋ ಓರ್ an old green faded coat. His clothes were old and torn. His fingertips showed through them. He carried a cane, which was the skeleton of a worn-out umbrella. When he entered the room, he bowed to all and slowly removed his hat and gloves. This is about the appearance and manners of Don Anselmo. How did Don Anselmo greet the guests who had been waiting for him? Or how did the old man greet the people who had been waiting for him? The old man bowed to all of them in the room. He then removed his hat and gloves slowly and carefully. Then the old man handed his things to a boy who stood obediently behind his chair. ಸೊ ಈ ಆನ್ಸರ್ನಲ್ಲಿ ಒಂದು ಎಡಿಟಿಂಗ್ ಎರರ್ ಕೂಡ ಬರುತ್ತೆ. ಇಲ್ಲಿ ಗ್ಲೋ ಇದ್ದದ್ದು ಅದು ಸಿಂಗ್ಯುಲರ್ ಆಗಿ ಕೊಟ್ಟಿರ್ತಾರೆ, ನಾವು ಪ್ಲೂರಲ್ ಆಗಿ ಮಾಡಬೇಕು. ಕೇರ್ಫುಲ್ ಮತ್ತು ಸ್ಲೋ ಇದ್ದದ್ದು ಅಡ್ವರ್ಬಿಯಲ್ ಮಿಸ್ಟೇಕ್ಸ್ ಅಂತ ಕೊಡ್ತಾರೆ, ಅಲ್ಲಿ ನಾವು ಸ್ಲೋಲಿ ಮತ್ತು ಕೇರ್ಫುಲಿ ಅಂತ ಮಾಡಬೇಕು. ಸೊ ಇವಾಗ 4th ಕ್ವಶನ್ ಬಂದುಬಿಟ್ಟು, ವಾಟ್ ಡಿಡ್ ದ ಅಮೇರಿಕನ್ಸ್ ಡಿಸ್ಕವರ್ ಆಫ್ಟರ್ ದ ಸರ್ವೆ. ಸರ್ವೆ ಮಾಡಿದ ನಂತರ ಅಮೇರಿಕನ್ನರಿಗೆ ಏನು ಗೊತ್ತಾಗ್ತದೆ,
After the survey, Americans discovered that Don Anselmo owned more than 8 acres of land which extended across the river. ಸೊ ಆತನ ಆಸ್ತಿ 8 ಎಕರೆಗಿಂತ ಹೆಚ್ಚಿದೆ ಅನ್ನೋದು ಅವರು ಸರ್ವೆ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ಡಬಲ್ ವಾಟ್ ಹಿ ಹ್ಯಾಡ್ ಕೋಟೆಡ್ ಅರ್ಲಿಯರ್ ಫೈ. ಸೊ ಆ ನರೇಟರ್ ಇದ್ದವನು ಡಬಲ್ ಅಂತಂದರೆ $1,200 ಫಿಕ್ಸ್ ಆಗಿರ್ತಕ್ಕಂತಹ ಅಗ್ರಿಮೆಂಟು, ಬಟ್ ಅದರ ಡಬಲ್ ಅಂದರೆ $2,400 ಕೊಡಲಿಕ್ಕೆ ರೆಡಿ ಆಗ್ತಾನೆ. ಯಾಕೆ ಅಂತ, ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಡಬಲ್ ಆಫ್ ವಾಟ್ ಹಿ ಹ್ಯಾಡ್ ಕೋಟೆಡ್ ಅರ್ಲಿಯರ್ as he had discovered that Don Anselmo owned more than 8 acres of land. So, sixth question ಬಂದ್ಬಿಟ್ಟು, what was the reaction of the old man to the storyteller's offer? ಯಾವಾಗ ಡಬಲ್ ಅಮೌಂಟ್ ಕೊಡಲಿಕ್ಕೆ ಹೋಗ್ತಕ್ಕಂಥ ನರೇಟರ್ಗೆ ಈ ವಿಷಯವನ್ನು ಡಾನ್ ಅನ್ಸೆಲ್ಮೋ ಮುಂದೆ ಹೇಳಿದಾಗ ಡಾನ್ ಅನ್ಸೆಲ್ಮೋದ ರಿಯಾಕ್ಷನ್ ಏನಿತ್ತು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಇದೆ. ದ ಓಲ್ಡ್ ಮ್ಯಾನ್ ಹಂಗ್ ಹಿಸ್ ಹೆಡ್ ಫಾರ್ ಅ ಮೊಮೆಂಟ್ ಇನ್ ಥಾಟ್, ಸ್ಟುಡ್ ಅಪ್ ಆ್ಯಂಡ್ ಸ್ಟೇರ್ಡ್ ಎಟ್ ದ ಸ್ಟೋರಿ ಟೆಲ್ಲರ್ಸ್ ಆಫರ್. ಇಲ್ಲ ಅಂತಂದ್ರೆ ಒಂದು $1,200 ಡೀಲ್ ಆಗಿದೆ ಅಂತಂದರೆ ಅಷ್ಟೇ ಕೊಡಬೇಕು, ನನಗೆ ಹೆಚ್ಚಿನ ಹಣ ಬೇಡ ಅಂತ ಕಡ್ಡಿ ತುಂಡಾದಾಗೆ ಡಾನ್ ಅನ್ಸೆಲ್ಮೋ ಇದ್ದವನು ನರೇಟರ್ಗೆ ಹೇಳ್ತಾನೆ. ಈಗ ಸೆವೆಂತ್ ಕ್ವೆಶನ್ ಬಂದುಬಿಟ್ಟು, ವೈ ಡಿಡ್ ದ ಓಲ್ಡ್ ಮ್ಯಾನ್ ಡಾನ್ ಅನ್ಸೆಲ್ಮೋ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಸೊ ಇದು ಭಾಳ ಇಂಪಾರ್ಟೆಂಟ್ ಕ್ವೆಶನ್. ದ ಸ್ಟೋರಿ ಟೆಲ್ಲರ್ failed to convince Don Anselmo to accept more money, as Don Anselmo felt that he was insulted by the offer, as he was a man of principle. As the Don Anselmo was a man of principles, by offering double amount, Americans were insulting him ಅಂತಕ್ಕಂಥದ್ದು. ಸೊ ನನಗೆ ಹೆಚ್ಚಿನ ಹಣವನ್ನು ಕೊಟ್ಟು ನನ್ನನ್ನು ಅವಮಾನಿತರನ್ನಾಗಿ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು. ಮತ್ತು ಡಾನ್ ಅನ್ಸೆಲ್ಮೋ ಒಬ್ಬ ತತ್ವನಿಷ್ಠ ಮನುಷ್ಯನಾಗಿರೋದ್ರಿಂದ ಆ ಒಂದು ಎಕ್ಸ್ಟ್ರಾ ಅಮೌಂಟನ್ನು ತೆಗೆದುಕೊಳ್ಳಿಕ್ಕೆ ಆತ ತಿರಸ್ಕರಿಸ್ತಾನೆ. ವಾಟ್ ಮೇಕ್ಸ್ ಯು ಫೀಲ್ ದ್ಯಾಟ್ ದ ಅಮೇರಿಕನ್ ಫ್ರೆಂಡ್ಸ್ ವೇರ್ ಟ್ರುತ್ಫುಲ್ ಪೀಪಲ್? ಸೊ ಇಲ್ಲಿ ಅಮೇರಿಕನ್ನರು ಸತ್ಯನಿಷ್ಠರು ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಡಾನ್ ಅನ್ಸೆಲ್ಮೋ ಹ್ಯಾಡ್ ಅಗ್ರೀಡ್ ಟು ಸೆಲ್ ಹಿಸ್ ಲ್ಯಾಂಡ್ ಟು ಅಮೇರಿಕನ್ಸ್ ಫಾರ್ $1,200. ವೆನ್ ಸೆಂಟ್ ಟು ಸರ್ವೆ ದ ಲ್ಯಾಂಡ್, ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres, ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ಹಿ ಹ್ಯಾಡ್ ಥಾಟ್. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಬೇರೆ ಯಾರೋ ಆಗಿದ್ದರೂ ಸುಮ್ಮನೆ ಇರ್ಬೋದಾಗಿತ್ತು, ಹೆಚ್ಚಿದೆ ಇರಲಿ ಬಿಡು ಅಂತ. ಬಟ್ ಅಮೇರಿಕನ್ಸು ಆ 8 ಎಕರೆ ಜಮೀನು 8 ಎಕರೆಗಿಂತ ಹೆಚ್ಚಿದೆ ಅಂತ ಗೊತ್ತಾದಾಗ ಮತ್ತೆ ಹೋಗಿ ಡಾನ್ ಅನ್ಸೆಲ್ಮೋಗೆ ಡಬಲ್ ಅಮೌಂಟ್ ಕೊಡಲಿಕ್ಕೆ ರೆಡಿ ಆಗ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಅಮೇರಿಕನ್ನರು ಸತ್ಯನಿಷ್ಠರು, ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಸೊ ಇನ್ನೊಂದು ಸೇಮ್ ಪ್ರಶ್ನೆ ಬರುತ್ತೆ, ವೈ ಡಿಡ್ ದ ಸ್ಟೋರಿ ಟೆಲ್ಲರ್ ಸೇ ದ್ಯಾಟ್ ಅಮೇರಿಕನ್ಸ್ ವೇರ್ ಬ್ಯೂನಾ ಜೆಂಟೆ ಅಂತಂದರೆ, how can you say that the Americans were good people? The storyteller said that Americans are buona gente because they did not want to cheat Don Anselmo and they were willing to pay Don Anselmo twice the money for his land. ಸೊ ಯಾಕೆ ಇಲ್ಲಿ buona gente ಅಂತಂದರೆ, ಅವರು ಗುಡ್ ಪೀಪಲ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅವರು ಮೋಸ ಮಾಡುವ ಬದಲು ಅಮೇರಿಕನ್ನರು ಡಾನ್ ಅನ್ಸೆಲ್ಮೋಗೆ ಡಬಲ್ ಅಮೌಂಟನ್ನು ಕೊಡಲಿಕ್ಕೆ ರೆಡಿ ಇದ್ದರು. ಸೊ ಇವಾಗ 10th ಕ್ವೆಶನ್ ಬಂದುಬಿಟ್ಟು, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಈಗಾಗಲೇ ಸಾಕಷ್ಟು ಸಲ ರಿಪೀಟ್ ಆಗಿದೆ. ಅಮೇರಿಕನ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದ್ಯಾಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. ದೇ ಆಫರ್ಡ್ ಡಬಲ್ ಅಮೌಂಟ್ ಫಾರ್ ದ ಲ್ಯಾಂಡ್. ಹಿ ರಿಜೆಕ್ಟೆಡ್ ದ ಆಫರ್, ಸ್ಟಿಕ್ ಟು ದ ವರ್ಡ್ಸ್ ದ್ಯಾಟ್ ವಾಟ್ ಹಿ ಹ್ಯಾಡ್ ಆಲ್ರೆಡಿ ಕೋಟೆಡ್. ದಿಸ್ ಶೋಸ್ ದ್ಯಾಟ್ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಸೊ ಇವಾಗ 11th ಕ್ವೆಶನ್ ಬಂದುಬಿಟ್ಟು, ವಾಟ್ ಮೇಡ್ ಅಮೇರಿಕನ್ಸ್ ಟು ಕಂಪ್ಲೇನ್ ಅಗೇನ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮಿಡಿಯೋ? So Americans complained the storyteller that children of village were running around the land, playing in the orchard, putting fences around their play area, plucking flowers from the trees, laughing whenever they were spoken to and replied in Spanish, so they could not enjoy their property. So ಇವಾಗ 12th ಕ್ವೆಶನ್ ಬಂದ್ಬಿಟ್ಟು, ಡಾನ್ ಅನ್ಸೆಲ್ಮೋ ವಾಸ್ ಅ ಜನರಸ್ ಮ್ಯಾನ್, ಜಸ್ಟಿಫೈ ಅಂತಕ್ಕಂಥದ್ದು. ಸೊ the Don Anselmo was generous because he was a man of principles. He refused to take the extra money offered by the Americans for his land. So dear students, ಈ ಎಂಟೈರ್ ಪ್ರೋಸನ್ನು ನಾವು ನೋಡಿದಾಗ ಇಲ್ಲಿ ಹೈಲೈಟ್ ಆಗ್ತಕ್ಕಂಥ ವಿಷಯ ಏನು ಅಂತಂದರೆ, ಯಾವಾಗ ಅಮೇರಿಕನ್ನರು ಮಾತುಕತೆ ಮುಗಿದ ನಂತರ ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿಯನ್ನು ಸರ್ವೆ ಮಾಡ್ತಾರೆ, ಅವಾಗ ಅವರಿಗೆ ಗೊತ್ತಾಗುತ್ತೆ ಡಾನ್ ಅನ್ಸೆಲ್ಮೋನ ಪ್ರಾಪರ್ಟಿ ಡಬಲ್ ಇದೆ ಅಂತ. ಅವಾಗ ದೇ ವರ್ ರೆಡಿ ಟು ಗಿವ್ ಎಕ್ಸ್ಟ್ರಾ ಮನಿ. But Don Anselmo refused to take extra money because
ಹಿ ವಾಸ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಇಷ್ಟು 2 ಮಾರ್ಕ್ ಕ್ವಶನ್ಗಳಲ್ಲಿ ಒಂದು 2 ಮಾರ್ಕ್ ಕ್ವಶನ್ ಅಂತೂ ಬರೋದು ಗ್ಯಾರಂಟಿ. ಸೊ ಈ ವರ್ಷದ ಬ್ಲೂ ಪ್ರಿಂಟಲ್ಲಿ ಈ ಒಂದು ಪಾಠವನ್ನು 2 ಮಾರ್ಕ್ಸೇ ಇಟ್ಟಿದ್ದೇ ಆದಲ್ಲಿ ಇಷ್ಟು 2 ಮಾರ್ಕ್ಸ್ ಪ್ರಶ್ನೆಗಳನ್ನ ನಾವು ಮಾಡಿದರೆ ಡೆಫಿನೆಟಾಗಿ ನಾವು 2 ಔಟ್ ಆಫ್ 2 ಮಾರ್ಕ್ಸನ್ನು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತು ಮತ್ತೊಂದು ಬ್ಯೂಟಿಫುಲ್ ಟಾಪಿಕ್ನೊಂದಿಗೆ ಮುಂದಿನ ವಿಡಿಯೋನಲ್ಲಿ ನೀವು ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.